ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಡೆವಿಲ್ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆ ಅಲ್ಲಿ ಹೋಗಿ ಸಿಗ್ತೀನಿ ಚನ್ನಪಟ್ಟಣದಲ್ಲಿ. ಮಾತ್ರ ಮಸ್ತಾಗಿ ಅವೆಲ್ಲ ಜನ ಸೇರಿದಾರಂತೆ. 5:15 ಹೋಗ್ತಾ ಇದ್ದೀವಿ. 5:15 ಹೋಗ್ತಾರೆ, ಅಷ್ಟೊಂದು ಜನ ಇದೈತಂತೆ. 6:15 ಶೋ. ಹೆವಿ ಜನ ಐತಂತೆ. ಅಲ್ಲೋಗಿ ತೋರಿಸ್ತೀನಿ ಹೆಂಗೈತೆ ಅಂತ. ಈಗ ಬನ್ನಿ ಗೈಸ್. ಇಬ್ಬನಿ ನೋಡಿ, ಇಬ್ಬನಿ ಹೆಂಗೈತೆ ಪೂರ್ತಿ ಮುಚ್ಕೊಂಡ್ಬಿಟ್ಟೈತೆ. ಈ ಚಳಿಲಿ ಫಿಲಮ್ ನೋಡೋಕೆ ಹೋಗ್ತಾ ಇದೀವಿ ನಾವು. ಶಿವಾನಂದದಲ್ಲಿ ನೋಡಿ ಹೆಂಗೈತೆ, ಮಸ್ತಾಗಿ ಮಾಡೋರು. ಡೌಟ್ ನೋಡಿ. ಗೈಸ್, ನಾವು ಬುಕ್ ಮಾಡಿರೋದು ಲಕ್ಷ್ಮೀಲಿ. ಶಿವಾನಂದಲ್ಲಿ ಬಿಡ್ತಾರೆ ಅಂತಾನೆ ಗೊತ್ತಿಲ್ಲ ಟಿಕೆಟ್. ಇಲ್ಲ ಅಲ್ಲೇ ತಗೋತಿದ್ವಿ ಮಾತ್ರ. ಆಮೇಲೆ ಪಿಕ್ಚರ್ ಹಾಕ್ತಾರೆ ಅಂತಾನೆ ಗೊತ್ತಿರಲಿಲ್ಲ. ಲಕ್ಷ್ಮಿ ಬುಕ್ ಮಾಡಿಬಿಟ್ಟಿದ್ದು ಅಷ್ಟರಲ್ಲಿ. ಬನ್ನಿ, ಈಗ ಲಕ್ಷ್ಮಿ ಹತ್ರ ಹೋಗ್ತಿದ್ದೀವಿ, ಥಿಯೇಟರ್ ಹತ್ರ. ಅಲ್ಲೂ ಪರವಾಗಿಲ್ಲ, ಚೆನ್ನಾಗಿ ಮಾಡೋರೆ ಮುಂದೆಗಡೆ ಎಲ್ಲ. ಆದರೆ ಇಲ್ಲಿ ಸಗದಾಗಿರೋದು ಏನು ಮಾಡೋಕ್ಕಲ್ಲ. ಇವಾಗ 2-3 ದಿನದಿಂದ ಬಿಡ್ತೀವಿ ಅಂತ ಹಾಕಿರೋದಲ್ಲಿ ಪೋಸ್ಟ್ರುಗಳನ್ನ. ಅದಕ್ಕೆ ಮುಂಚೆ ನಮಗೂ ಗೊತ್ತಿರಲಿಲ್ಲ. ಅದರಲ್ಲಿ ಅಷ್ಟರಲ್ಲೇ ತಗೊಬಿಟ್ಟಿದ್ದೋ ಟಿಕೆಟ್ನ. ಈಗ ಬನ್ನಿ, ಅಲ್ಲಿ ಹೋಗ್ತಿದ್ದೀವಿ. ಅವೆಲ್ಲ ಜನ ಸೇರಿಬಿಟ್ಟವ್ರೆ ಜೋರಾಗಿ. ಹುಡುಗ ಫೋನ್ ಮಾಡಿದ್ರು ಜನ ಸೇರ್ಬಿಟ್ಟವ್ರೆ ಅಂತ. ಆರು ಈ ಚಳಿಲಿ ಇದು ಬಂದವರೆಲ್ಲ ಹೇಳಿ ಫಿಲಮ್ ಮಾಡೋಕೆ ಅದು ಡಿಪೋಸ್ ಗೊತ್ತು ಅಂದರೆ ಇಬ್ಬರಿ ತೋರಿಸೋದಲ್ಲ ಎಷ್ಟಿತ್ತು ಅಂತ. ಗೈಸ್, ಫೈನಲಿ ಬಂದು ನೋಡ್ಬೋದು. ಎಲ್ಲ ಹೋಗ್ತಿದ್ದೀವಿ ನಾ ಮತ್ತೆ ನಾವು ಹುಡುಗರು. ಬಾ ಮಚ್ಚ ಹೋಗೋಣ. ಅಲ್ಲವ್ರು ನೋಡಿ ಎಲ್ಲ ಗ್ಯಾಂಗು ಥಿಯೇಟ್ರ್ ಅವಾಗಲೇ ಬಿಟ್ಬಿಡೋರೆ. ಬಾ ಮಚ್ಚ ನೋಡಿ ಗೈಸ್, ಜನ ಸಾಗರ. ನೋಡ್ಬೋದು ಎಲ್ಲ ಕೂತಿದ್ದೀವಿ ಗೈಸ್. ನೋಡಿ ನೇರವೇ ಸ್ಟಾರ್ಟ್ ಆಗಬೇಕು. ಅವಳೇ ಗೈಸ್, ಥಿಯೇಟರ್ ಒಳಗಡೆ ಬಂದಿದ್ದೀವಿ. ಎಲ್ಲ ಗ್ಯಾಂಗ್ ಬಂದು ಕೂತಿದ್ದೀವಿ, ನೋಡ್ಬೋದು. ಎಲ್ಲ ಇಂಚರ್ ಕೂತಿದ್ದೀವಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಲೇಟ್ ಆಗಿ ಬರೋದು. ಅವರೆಲ್ಲ ಹೊರಗಡೆ ಬಿಟ್ಬಿಟ್ಟಿದ್ರು. ಒಳಗಡೆ ಬಿಟ್ಬಿಟ್ಟಿದ್ರು. ನೋಡ್ಬೋದು ಅವೆಲ್ಲ ಜನ. ಗೈಸ್, ಈ ಚಳಿಲು ಜನ ನೋಡಿ. ಜನ ಇವಾಗಲೇ ಎಲ್ಲ ಸ್ಟಾರ್ಟ್ ಆಯ್ತವೆ. ಎಲ್ಲ ಫಿಲಮಲ್ಲಿ ಇದೆ ಬಾಡು. ಜಗಳ ಕಾಯ್ತಾರವಾಗಲೇ.
ಮುಗೀತು. ಫಿಶ್ ಮೇಲೆ ಫಿಶ್ ಅಂದ್ರೆ ಸಕ್ಕತ್ತಾಗೈತೆ ಮಾತ್ರ. ಹೇಳ್ರಿ ಏನಾರ ಹೇಳ್ರ ಹೇಳ ಇದು ಹೇಳ್ತಿದ್ದೇನೆ ಹೇಳು ಈಗ. ತಲೆ ಓಡ್ತಾ ಇಲ್ಲ. ಹೇಳಿ ರಿಫ್ರೆಶ್ ಮಾಡಿ ಏನು ಮುಗಿಯೋಂಗೆ ಹೋಗ್ಬಿಡಲಿ ಫ್ರೆಂಡ್ಗೆ ಎಲ್ಲ ಹೇಳ್ತಾರೆ. ಹೌದೇ ಹೇಳ ಈಗ ಫಸ್ಟ್ ಆಫ್ ಹೆಂಗಿತ್ತು ಹೇಳು. ಚೆನ್ನಾಗಿತ್ತು. ಫಿಶ್ ಫಿಲ್ಮ್ ಟ್ವಿಸ್ಟ್ ಇತ್ತಾ? ಫಸ್ಟ್ ಹೊರಟೋಗುವಾ ಹಂಗಂತೀಯ? ಹೇಳ್ಬೇಕು ಮಾತಾಡ್ಬೇಕು ಆಮೇಲೆ ಅಲ್ಲಿ ಬಂದು ಮಾತಾಡ್ದವ್ರೆ ಹಾಗೆ ಹೋಗಿ ನಿಂತ್ಕೊಡು. ನಾವು ಬಂದ್ಬಿಟ್ಟು ಸೂಪರ್ ಹಿಟ್. ಹೆಂಗಿತ್ತು ಫಿಲಮ್? 8 ಗಂಟೆ ಹೆಂಗಿತ್ತಣ್ಣ ಫಿಲಮ್? ಹೌದಾ? ಹೆಂಗಿತ್ತಣ್ಣ ಫಿಲಮ್? ಮಸ್ತಾಗ ಹೆಂಗಿತ್ತಣ್ಣ ಫಿಲಮ್? ನೋಡಿದ್ರಾ ಹೆಂಗೈತೆ ಫಿಲಮ್? ಫಿಲಮ್ ಹೆಂಗಿತ್ತಣ್ಣ? ಹೆಂಗಿತ್ತ ಮಚ್ಚ? ಗೊತ್ತಾಗಿಲ್ಲ. ಹೀರೋ ಯಾರು ಅಂತಾನೆ ಗೊತ್ತಾಗಿಲ್ಲ. ಹೀರೋ ಹುಡುಕುವ ಆಮೇಲೆ ಹೆಂಗೈತೆ? 8 ಗಂಟೆ ಯಾರು? ಓ ಅಲ್ಲೋನಾ ಮಚ್ಚ? ಹೆಂಗಿತ್ತು ಮಚ್ಚ? ಹೆಂಗಿತ್ತು ಮಚ್ಚ? ಹೇಳು ಮಚ್ಚ ನೀನು. ಹೇಳ ಹೇಳ ಮಚ್ಚ. ಚೆನ್ನಾಗಿತ್ತು ಫಿಲಮ್. ಐಸ್ ಫೈನಲಿ ಸಕಲಾಗಿತ್ತು ಫಿಲಮ್ ಮಾತ್ರ. ಹೆಂಗಿತ್ತು ಮಚ್ಚ? ಹೆಂಗಿತ್ರಿ? ಸೂಪರ್. ನೀನೇನ ಫೋನ್ ಎಲ್ಲಾಡ್ತೀಯಾ? ಎಲ್ಲೋ ಓ ಸೋನುನ ಮಚ್ಚ ಇಲ್ಲ ಸೋನು ಎಲ್ಲ ಅವನು. ಏ ಮಚ್ಚ ಏನಿಲ್ಲ ಬ್ಯಾನರ್. ವಾ ಮಚ್ಚ ಬರುದೇ ಎಲ್ಲ ಐತಿದ್ಯಾ? ಏಯ್ ಎಲ್ಲ ಪಾಂಡಿ ಇರೋದಾ? ಅಲ್ಲಿ ಪಾಂಡು ಮಚ್ಚ ಬಾರೋ ಅಂಟಂದಿರ್ಕಣ ವಿಡಿಯೋ ಮಾಡೋ. ಮಚ್ಚ ತಿರ್ಗಾ ಐತಿದ್ಯಾ ಫಿಲಮ್ಗೆ? ಹೆಂಗಿತ್ತು ಮಚ್ಚ ಫಿಲಮ್? ಇಲ್ಲಿಗೆ ಗೈಸ್ ಫಿಲಮ್ ಮುಗಿಸ್ಕೊಂಡು ಮನೆಗೆ ಬಂದೇಟಿಗೆ ನಾಷ್ಟ ಮಾಡ್ಕೊಂಡು ದನಗಳಿಗೆಲ್ಲ ಮೇವು ಕೂದು ಹಾಕೈತು. ಬಂದೇಟಿಗೆ ಯೂರಿಯಾಗಳು ತಗೊಬಂದೆ. ಪಕ್ಕದೂರ್ಗೆ ಹೋಗಿ ಯೂರಿಯಾ ತಗೊಬಂದೆ. ಈಗ ಹಾಕ್ಬೇಕಿದ್ದಕ್ಕೆ ಯೂರಿಯಾನ ನೋಡ್ಬೋದು. ಯೂರಿಯಾ ಹಾಕ್ಬೇಕಿದ್ದಕ್ಕೆ ಜೋಳ ಹಾಕಿದ್ವಲ್ಲ ಅದಕ್ಕೋಸ್ಕರ ಯೂರಿಯಾ ಹಾಕಬೇಕು. ಮತ್ತು ಫಿಲಮ್ದು ಹೇಳಬೇಕು ಅಂದರೆ ಫಿಲಮ್ ಮಾತ್ರ ಚಿಂದಿ ಬಿಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹೆಂಗಂದರೆ ಮೊದಲು ಉಪ್ಪಿ ಇದ್ದದ ಎಲ್ಲ ಟ್ವಿಸ್ಟ್ ಕೊಡೋದ್ರಲ್ಲ ಹಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಕ್ಕತ್ತಾಗೈತೆ ಫಿಲಮ್ ಮಾತ್ರ. ನಾನು ಹೇಳೋಕ್ಕಿಂತ ನೀವು ಹೋಗಿ ವಿಸಿಟ್ ಮಾಡಿ ನೋಡಿದ್ರೆ, ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಮಾತ್ರ ಚಿಂದಿ ಅನ್ಸೋದು. ಹೋಗಿ ನೀವು ನೋಡಿ ಮಾತ್ರ ಸಕ್ಕತ್ತಾಗೈತೆ ಫಿಲಮ್ ಮಾತ್ರ. ಮಿಸ್ ಮಾಡ್ದಂಗೆ ಪ್ರತಿಯೊಬ್ಬರೂ ನಮ್ಮ ಕನ್ನಡ ಫಿಲಮ್ಗಳನ್ನ ಬೆಳೆಸೋಣ. ಪ್ರತಿಯೊಬ್ಬರು ಹೋಗಿ ಫಿಲಮಲ್ಲೇ ಥಿಯೇಟ್ರಿಗೆ ಹೋಗಿ ನೋಡಿ, ಚೆನ್ನಾಗಿರ್ತದೆ. ನೀವು ಫಿಲಮ್ ಅರ್ಥ ಮಾಡ್ಕೋಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಮತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾತ್ರ ಫಿಲಮ್ ಮಾತ್ರ 8 ಗಂಟೆ. ಯಾರು ಸೊತ್ತ ಯಾರು ಬದುಕ್ದ ಯಾಕೆ ಕ್ಯಾರೆಕ್ಟ್ರ್ ಬದುಕೋತು ಅಂತಲೇ ಕಂಡಿಡಿಯೋಕ್ಕಾಗಲ್ಲ ಲಾಸ್ಟ್ ಗಂಟ. ಆ ಥರ ಫಿಲಮ್ ಸಕ್ಕತ್ತಾಗೈತೆ. ಹೋಗಿ ಮಿಸ್ ಮಾಡಿ ಅದನ್ನೇ ನೋಡಿ. ಈಗ ಫಾರಮ್ ಹತ್ರ ಬಂದೆ. ಬೆಳಗ್ಗೆಯಿಂದ ಬಂದೇ ಇರಲಿಲ್ಲ ಫಾರಮ್ ಹತ್ರ. ನಾನು ಲೇಬರ್ ಎಲ್ಲ ನೋಡ್ಕೊಂಡಿದ್ರು. ಬನ್ನಿ ತೋರಿಸ್ತೀನಿ ಇವತ್ತಿನ ಕೆಲಸ ಏನೇನು ಮಾಡಿದ್ದೀವಿ 3ನೇ ದಿನದ್ದು ಅಂತ ತೋರಿಸ್ತೀನಿ ಮಿಸ್ ಮಾಡ್ದಂಗೆ. ಮತ್ತು ಕೋಳಿದ್ದು ಮಿನಿ ಲಾಗ್ ಡೈಲಿ ಹಾಕ್ತಾಯಿರ್ತೀನಿ. ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಡೈಲಿ ಮಿನಿ ಲಾಗ್ ಬರುತ್ತೆ. ಏನೇನು ಕೆಲಸ ಮಾಡ್ತೀವಿ ಕೋಳಿ ಫಾರಮ್ ನಂದೆಲ್ಲ ಡೈಲಿ ರೊಟೀನ್ ಏನೇನು ಮಾಡ್ತೀವಿ. ಬೆಳಗ್ಗೆ ಎದ್ದು ಮನೆಗೆ ಹೋಗ್ಕೊಂಡು ಏನೇನು ನನ್ನ ಕೆಲಸ ಇರ್ತದೋ ಡೈಲಿ ಆ ಲಾಗ ಡೈಲಿ ಪ್ರತಿನಿತ್ಯ ಹಾಕಬರ್ತಾಯಿದ್ದೀನಿ. ಹೋಗಿ ಈಗ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ. ಶನತ್ ಕೂಡ ತ್ರಿಬಲ್ ಅಂತ ಐತೆ. ಹೋಗಿ ಹೀಗೆ ಫಾಲೋ ಮಾಡ್ಕೊಳ್ಳಿ. ಮತ್ತು ಕೋಳಿದು ನೋಡ್ಬೋದು ಒಂದೊಂದು ಕಲ್ದ ಇದೆಲ್ಲ ಹೆಚ್ಚಿಸಿ ಫ್ರೀಡಮ್ ಆಗಿ ಬಿಟ್ಟಿದ್ದೀವಿ ಕೋಳಿನ. ದೊಡ್ಡ ಫೀಡರ್ ಬಾಕ್ಸ್ ಎಲ್ಲ ಮಡಗಿದ್ದೀವಿ ಅಲ್ಲಿ ಏಕಕ್ಕೂ. ಮೊದಲು ಮಿನಿ ಡಿಂಕರ್ಗಳಿದ್ದು ಮಿನಿ ಫೀಡರ್ ಬಾಕ್ಸ್ ಇದ್ದು. ಈಗೆಲ್ಲ ಈಗ ಡೈಲಿ ಫ್ರೆಶ್ ನೀರು. ಆಮೇಲೆ ಕೋಳಿಗೆ ಯಾವತ್ತೂ ಎಷ್ಟು ಫೀಡ್ ಹಾಕಬೇಕು ಅಷ್ಟೇ ಫೀಡ್ ಹಾಕ್ಬೇಕು ಡೈಲಿ. ಯಾಕಂದರೆ ಫ್ರೆಶ್ಶಾಗಿ ಮೇಯ್ದಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಯ್ತವೆ. ಈಗ ಲೆಕ್ಕ ಹಾಕೊಳ್ಳೋ ಒಬ್ರು ಏನು ಮಾಡ್ತಾರೆ, ಇದಕ್ಕೆ ತುಂಬಿಡ್ತಾರೆ. ತುಂಬಾಗ ಏನಾಗುತ್ತೆ, ಈಗ ನಮ್ಮದು ಈಗ ಇಷ್ಟು ತುಂಬಿದ್ದೀವಿ ಅಂದ್ಕೊಳ್ಳಿ, ಇಷ್ಟು ನೋಡಿ. ಅವಾಗ ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕೋರೆ ನೋಡಿ. ಇಷ್ಟಿದ್ರೆ ಅರೌಂಡ್ ಇಷ್ಟು ಹಾಕೋಬೇಕು.
ದಪ್ಪ ಇದೆ ಹಾಕ್ರಿ ಜೋರಾಗಿ ತುಂಬ ಆಗ ಖಾಲಿ ಮಾಡ್ಕೋತವೆ. ಏನು ಮಾಡ್ತೀರಾ, ಒಬ್ಬರು ತುಂಬ ಹಾಕ್ಬಿಡ್ತೀರಾ. ತುಂಬ ಹಾಕ್ದಾಗ ಅದು ಏನು ಮಾಡ್ತದೆ, ತಿನ್ನಲ್ಲ ಕೋಳಿ. ಯಾಕಂದರೆ ಸ್ವಲ್ಪ ಅದು ಸ್ಮೆಲ್ಲು ಹೊಂಟೋಗಿರುತ್ತೆ ಕೋಳಿಗೆ. ಯಾವಾಗ ಆ ಬ್ಯಾಗ್ ಬಿಚ್ಚಿ ಸ್ಮೆಲ್ ಘಮ ಘಮ ಅಂದಾಗ ಆ ಕೋಳಿಗೆ ಅದ್ರ ಸ್ಮೆಲ್ಗೆ ಮೇಯ ಜಾಸ್ತಿ. ಈಗ ನೀವು ಇದ್ರೊಳಗೆ ಹಾಕ್ಬಿಟ್ರೆ ಆಗ ಆರೋಗಿರುತ್ತದೆ, ಆಗ ಮೇಯಲ್ಲ. ಅದಕ್ಕೆ ನಾನು ಹೇಳೋದು ಹಂಗೆ ಕೊಟ್ಟಾಗ ಫ್ರೆಶ್ ನೀರು ಬೆಳಗ್ಗೆ ಸಂಜೆ ನೀರು ಮಡಗಿ, ಆಗ ಬೇಗ ಗ್ರೋತ್ ಬರ್ಸ್ಬೋದು ಮತ್ತು ಇಳುವರಿ ಜಾಸ್ತಿ ಬರ್ಸ್ಬೋದು. ಈಗ 2.2 2.3 ಹೆಂಗೆ ಬರ್ತೈತೆ ಅಂದರೆ 2.5 ಗಂಟೆನೂ ಬರ್ಸ್ಬೋದು ಇತ್ತಷ್ಟರಲ್ಲಿ. 30-40 ದಿವಸದಲ್ಲಿ, 38 ದಿವಸ 40 ದಿವಸದಲ್ಲಿ ಅಷ್ಟು ಅವರೇಜ್ ಬರ್ಸ್ಬೋದು. ಆ ಥರ ಮಾಡ್ಕೊಂಡು ಹೋದಾಗ ಚೆನ್ನಾಗಿ ಬರ್ತವೆ. ಏನಂದರೆ ಮರೀಲಿ ಒಂದು 10 ದಿವಸ ಕ್ಲೀನಾಗಿ ನೋಡ್ಕೊಬಿಟ್ರೆ ಒಳ್ಳೆ ಇದು ಬರುತ್ತೆ ಮತ್ತು ಇಳುವರಿ 10-15 ದಿವಸ ಕ್ಲೀನಾಗಿ. ಆಮೇಲೆ ಅದು ಆರಾಮಾಗಿ ಹೋಯ್ತಾ ಕ್ಲೀನಾಗಿ ನೋಡಿಕೊಂಡು ನಡೀತೆ. ಒಂದು ಚಳಿ ಟೈಮಲ್ಲಿ 10-15 ದಿವಸ ಕ್ಲೀನಾಗಿ ನೋಡ್ಕೋಬೇಕು. ಯಾಕಂದ್ರೆ ಚಳಿ ಟೈಮಲ್ಲಿ ಅಷ್ಟು ಚಳಿ ಇರುತ್ತೆ ಮತ್ತು ಗ್ರೋತ್ ಆಗಲ್ಲ ಬೇಗ ಮರೀಲಿ, ಅಂದರೆ ಚಳಿ ಟೈಮಲ್ಲಿ. ಅದಕ್ಕೋಸ್ಕರ ಆ ಥರ ಮಾಡಿ. ಮಾತ್ರ ಕೋಳಿ ನಂದು ಮಿನಿಲಾಗಂತೂ ಮಿಸ್ ಮಾಡಬೇಡಿ, ಹೋಗಿ ಹೀಗೆ ಫಾಲೋ ಮಾಡ್ಕೊಂಬಿಡಿ ಕೋಳಿ. ಮತ್ತು ಇನ್ನು ಮುಂದೆ ಬರ್ತಾ ಇರ್ತದೆ ಲಾಂಗ್ ಲಾಗ್ಗಳೆಲ್ಲ ಬರ್ತಾ ಇರ್ತವೆ. ಮತ್ತು ಡಿ-ಬಾಸ್ ಫಿಲಮ್ ಹತ್ರ ಚಿಂದಿಯಾಗೈತೆ, ಹೋಗಿ ಡೆವಿಲ್ ಫಿಲಮ್ಗೆ ಪ್ರತಿಯೊಬ್ಬರು ಹೋಗಿ ಆ ಫಿಲಮ್ಮ ನೋಡಿ ಅಂತ ಕೇಳ್ಕೊತೀನಿ. ನಮ್ಮ ಕನ್ನಡ ಫಿಲಮ್ಗಳು ಮಾತ್ರ ಬೆಳೆಸ್ಬೇಕು. ಯಾವುದೇ ಫಿಲಮ್ ಆದರೂ ಪರವಾಗಿಲ್ಲ, ಬೆಳೆಸಿ ನೋಡಿ, ಇಷ್ಟಪಡಿ. ಮಾತ್ರ ಹೋಗಿ ಥಿಯೇಟ್ರಲ್ಲೇ ಹೋಗಿ ನೋಡಿ, ಮಿಸ್ ಮಾಡ್ದಂಗೆ. ಗೈಸ್, ಯೂರಿ ಆಗೋಕ್ಕೆ ಅಂತ ಬಂದಿದ್ದೀವಿ ನಾನು ಮತ್ತು ನಮ್ಮಮ್ಮ. ಸ್ಟಾರ್ಟ್ ಮಾಡಿದ್ದೀವಿ ಹಾಕೋಣ ಅಂತ. ನಮ್ಮಪ್ಪ ಎಲ್ಲ ಹೋಗೋರೆ, ನಾನು ಅಪ್ಪನ ಬರೋರು. ಬನ್ನಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಆವಾಗಲೇ ಇಷ್ಟು ಹಾಕಿದ್ದೀವಿ, ಆವಾಗಲೇ ಇಲ್ಲಿ ಗಂಟ ಹೋಗೋದು. ಸ್ವಲ್ಪ ಆಗ್ತಾಯಿರೋದು ಈಗ, ಆಮೇಲೆ ತಿರ್ಗಾ ಜಾಸ್ತಿ ಮಾಡ್ಕೋಬೇಕು. ಇನ್ನೊಂದು ಟೈಮ್ ಆಗ್ತಾಗ ಕರೆಕ್ಟಾಗಿ ಒಂದೊಂದು ಕಾರು ಇಷ್ಟು ಬಂದರೆ ಚೆನ್ನಾಗಿ ಬರ್ತದೆ ಬೇಗ. ಈಗ ನೋಡೋಣ, ಒಂದು ಚೂರು ಆಗ್ತಾಯಿರೋದು ಅಷ್ಟೇ. ನೆಕ್ಸ್ಟ್ ಸತಿಗೆ ಈಗ 2 ಮೂಟೆ ಖಾಲಿ, ನೆಕ್ಸ್ಟ್ ಸತಿಗೆ 4 ಮೂಟೆ ಅದೇ ಥರ ಬೇಕು. ಈಗ 2 ಮೂಟೆ, ಈಗ ಒಂದು ಆವಾಗಲೇ ಅರ್ಧ ಮೂಟೆ ಖಾಲಿ ಮಾಡಿದ್ದೀವಿ ಅಲ್ಲಿ. ಇನ್ನು 1.5 ಮೂಟೆ ಹಂಗೆ ಇದೆ, ನೋಡುವ ಎಷ್ಟು ಮೂಟೆ ಖಾಲಿ ಆಗೋದು. 2 ಮೂಟೆ ಖಾಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಖಾಲಿ ಆಗಿದ್ರೆ ತಿರ್ಗಿ ಹೋಗಿ ತರಬೇಕು. ಬನ್ನಿ ಹಾಕ್ಬಿಟ್ಟು ಸಿಗ್ತೀನಿ ಗೈಸ್. ಮತ್ತು ಇನ್ನು ಅಮ್ಮನೂ ಹಾಕ್ತವ್ರೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತಿನ ಲಾಗ್ ಇಷ್ಟೇ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡ್ಕೊಂಡು, ಶೇರ್ ಮಾಡ್ಕೊಂಡು, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.